ಹಾಯ್, ಎಲ್ಲರೂ ಹೆಂಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಯಾರ್ಯಾರು ವೆಯ್ಟ್ ಲಾಸ್ ಮಾಡ್ತಿದ್ದೀರಾ, ಸೊ ಅವ್ರಿಗೆಲ್ಲ ತುಂಬ ಒಳ್ಳೆ ರೆಸಿಪಿ ಇದು. ಒಳ್ಳೆ ರೆಸಿಪಿ ಅಂತ ಹೇಳ್ಬೋದು. ಸೊ ನೀವು ಕ್ಯಾಲರೀಸ್ ಬರ್ನ್ ಮಾಡಬೇಕು ಅಂತಂದರೆ ಈ ಒಂದು ರೆಸಿಪಿನ ನೀವು ಮಾಡ್ಕೊಂಡು ತಿಂದರೆ ತುಂಬಾ ಬೇಗ ವೆಯ್ಟ್ ಲಾಸ್ ಆಗುತ್ತೆ ಮತ್ತು ಕ್ಯಾಲೋರೀಸು ಬೇಗನೆ ಕಮ್ಮಿ ಮಾಡ್ಬೋದು. ಸೊ ಬನ್ನಿ ಯಾವ ರೆಸಿಪಿ ಇದು ಅಂತ ನೋಡ್ಕೊಬರೋಣ. ನಾನಿಲ್ಲಿ 2 ಸ್ಪೂನ್ ಎಣ್ಣೆ ಹಾಕ್ಕೊಳ್ತಾ ಇರೋದು. ಇದು ವೆಯ್ಟ್ ಲಾಸ್ಗಲ್ವಾ, ಅದಕ್ಕೆ ಸ್ವಲ್ಪನೇ ಎಣ್ಣೆ ಹಾಕ್ಕೊತಿದ್ದೀನಿ. ನಾನು ಹಚ್ಕೊಂಡಿರೋ ಅಂಥ ಈರುಳ್ಳಿನ ಎಣ್ಣೆ ಕಾದ ನಂತರ ಹಾಕಿದ್ದೀನಿ. ಇಲ್ಲಿ ನಾನು ಬೀಟ್ರೋಟು ಮತ್ತು ಕ್ಯಾರೆಟು ಎರಡನ್ನೂ ತುರಿದಿಟ್ಕೊಂಡಿದ್ದೀನಿ. ನಾನೇನು ಹಾಕಿದ್ದೀನಿ ಈರುಳ್ಳಿ ಅದು ನೀಟಾಗಿ ಫ್ರೈ ಆದ ನಂತರ ನಾನು 2 ತುರಿದಿಟ್ಕೊಂಡಿರೋ ಅಂಥ ಬೀಟ್ರೋಟು ಕ್ಯಾರೆಟ್ನ ಒಳಗಡೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಅದನ್ನು ನೀಟಾಗಿ ಫ್ರೈ ಮಾಡ್ಕೊಳ್ಳೋಣ. ಇದು ತುಂಬಾ ಇಂಪಾರ್ಟೆಂಟು ಹೆಲ್ತ್ಗೆ. ಸೊ ಇದು ಹಸಿ ವಾಸನೆ ಹೋಗಾದ್ಮೇಲೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಸೊ ಉಪ್ಪು ಎಲ್ಲದಕ್ಕೂ ಹಿಡಿಬೇಕಲ್ವ, ಅದಕ್ಕೆ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಸೊ ಉಪ್ಪೆಲ್ಲ ಹಾಕಾದ್ಮೇಲೆ ನೀವು ಸ್ವಲ್ಪ ಖಾರ ಬೇಕಂತಂದರೆ ಖಾರದ ಪುಡಿ, ಇಲ್ಲ ಅಂತಂದರೆ ಗರಂ ಮಸಾಲ ಪುಡಿ ಇದ್ದರೆ ಹಾಕ್ಕೊಳ್ಳಿ. ನಾನು ಖಾರದ ಪುಡಿ ಹಾಕ್ಕೊಂಡಿದ್ದೀನಿ, ಸಾಂಬಾರು ಪುಡಿನ. ಸೊ ನಾವು ಮನೆಯಲ್ಲೇ ಮಾಡೋವಂಥ ಸಾಂಬಾರು ಪುಡಿ. ಇದು ನೀಟಾಗಿ ಮಿಕ್ಸ್ ಎಲ್ಲ ಆದಮೇಲೆ ಇದು ನೋಡಿ ಹಿಂಗೆ ಕಾಣಿಸ್ತಿದೆ. ಸೊ ಒಂದು 5 ಮಿನಿಟ್ಸ್ ರೆಸಿಪಿ ಇದು ಅಷ್ಟೇ, ತುಂಬಾ ಚೆನ್ನಾಗಿರುತ್ತೆ, ಟ್ರೈ ಮಾಡಿ. ನೋಡಿದ್ರಲ್ವ ನಾನು ಯಾವ ರೆಸಿಪಿ ಮಾಡಿದ್ದೀನಿ ಅಂತ. ಸೊ ಈ ರೆಸಿಪಿ ವೆಯ್ಟ್ ಲಾಸ್ ಅಂತಲೇ ಅಲ್ಲ, ಸೊ ಯಾರ್ಯಾರಿಗೆ ಬ್ಲಡ್ ಕಮ್ಮಿ ಇದೆ ಅವರು ಇದನ್ನು ಟ್ರೈ ಮಾಡಿ. ತುಂಬಾ ಒಳ್ಳೆಯದು ಇದು ಆರೋಗ್ಯಕ್ಕೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತಿದ್ದೀರಾ ಎಲ್ರಿಗೂ ಧನ್ಯವಾದಗಳು. ಇನ್ನೂ ಯಾರು ಸಬ್ಸ್ಕ್ರೈಬ್ ಮಾಡದೆ ನನ್ನ ವಿಡಿಯೋ ನೋಡ್ತಿದ್ದೀರಾ ಅವರೆಲ್ಲ ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಸಪೋರ್ಟ್ ನಮಗೆ ಬೇಕೇ ಬೇಕು. ಥ್ಯಾಂಕ್ ಯು.